ಕಾಲಿಷ್ಟು ದೂರ ಚಾಚಿ ಚಪ್ಪಲಿ ಹಾಕೊಳ್ದೆ ನೀನ್ ನಡೀತಾ ಇದೀಯಾ? ಮೂಲವ್ಯಾಧಿನ? ನಂದೆಲ್ಲ ನಿಮ್ದೇ ಹೋಲ್ಕೆ ಮಾಮ್. ನನಗೆ ಅಂತದ್ದೇನ್ ರೋಗ ಇಲ್ಲ. ಬಾ ಅಯ್ಯೋ ನಾನು ಹೇಳೋ ಸ್ವಲ್ಪ ಕೇಳಿ ಮಾಮ್. ನೀವು ನಿಮ್ಮನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀನಿ ಅನ್ಕೊಂಡ್ರಿ? ಯಾಕೆ? ಸಲ ಸ್ವಲ್ಪ ಬೆಂಡಾಗಿ ನಿನ್ ಬಲ್ಗಡೆಗೆ ನೋಡಿ ನೋಡಿ. ಬನ್ನಿ ಬನ್ನಿ ಬನ್ನಿ. ಈ ತಲೆ ಕೆಟ್ಟೋಳು ವಿಶಾಲನ್ನೇ ಚಿಂತೆಲ್ ಮುಳುಗಿಸಿದಾಳೆ ಅಂದ್ರೆ ಯಾವ್ದಾದ್ರೂ ಒಗಟು ಕೇಳಿರ್ತಾಳ? ಅಯ್ಯೋ ಮಾಮ್, ನೀವು ಉಗ್ದತ್ತಲ್ಲಿ ನನ್ನ ಹೆಂಡ್ತಿನೇ ಮೀರಿಸ್ತೀರಾ. ಅವಳು ಇಷ್ಟೊತ್ತು ಮೊಬೈಲ್ ಹ್ಯಾಂಗ್ ಆಯ್ತು ಅಂತ ವಿಶಾಲು ಕೊಟ್ಟಿರೋ ಮೊಬೈಲ್ನ ನೋಡ್ಕೊಂಡು ಇಬ್ರು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ರೆ ಏನೋ ರಹಸ್ಯ ಇದ್ದೇ ಇರುತ್ತಲ್ವಾ? ಹೌದು ಕಣೋ, ನನ್ಗಿಂತ ಯೋಚನೆನೇ ಬರಲಿಲ್ಲ. ಎಷ್ಟು ಯೋಚನೆ ಮಾಡ್ತಿದ್ರು ನನಗೆ ಗೊತ್ತಾಗ್ತಿಲ್ಲ ವಿಶಾಲ್. ಹಾಲಲ್ಲಿ ಎಲ್ಲರೂ ಇರುವಾಗಲೇ ನೀವು ಆ ಮೊಬೈಲ್ನ ಚೆಕ್ ಮಾಡ್ಬೇಕಿತ್ತದ್ಕೆ. ನಮ್ಮ ಫ್ಯಾಮಿಲಿ ಅವ್ರ ನಂಬರ್ಸ್ ಗೊತ್ತಲ್ವಾ? ಹೊಸ ಸಿಮ್ ತಗೊಂಡು ಕಾಲ್ ಮಾಡಿದ್ರು. ನಿಮ್ಮ ಎದುರಿಗೆ ನಿಂತಿರುವಾಗಲೇ ನಾನು ಮಾತಾಡ್ತಿರೋದು ನಿಮಗೆ ಕಾಲಲ್ಲಿ ಕೇಳಿಸ್ತು ಅಂತಂದರೆ ಖಂಡಿತವಾಗ್ಲೂ ನಮ್ಮಲ್ಲೇ ಯಾರೋ ಒಬ್ಬರು ನಿಮ್ಮ ನಂಬರ್ಗೆ ಕಾಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀವಿ ಅಂತ ಹಿಂಟ್ ಕೊಡ್ತಿದ್ದಾರೆ ಅನ್ಸುತ್ತೆ. ಕರೆಕ್ಟು. ಬ್ಲ್ಯಾಕ್ ಮೇಲಾ? ಯಾಕೆ? ಅದೇನೋ ಮುಖ್ಯವಾದ ವಿಷಯನೇ ಇರುತ್ತೆ. ಹಾಸಿನಿ ಮೊಬೈಲ್ಗೆ ಯಾವುದೋ ವಿಡಿಯೋ ಬಂದಿದೆ ಅಂದ್ಲು, ಅಷ್ಟರಲ್ಲೇ ಮಾತು ಬದಲಾಯಿಸ್ಬಿಟ್ಲು. ಆ ಥರ ವಿಡಿಯೋಸ್ ಬಂದ್ರೆ ನೀವು ತಾನೇ ಮ್ಯಾಮ್ ಹೆದರ್ಕೋಬೇಕಾಗಿರೋದು. ಇಡಿಯಟ್. ಏನೂ ಇಲ್ಲ ಅಂದ್ರೂ ಸಿಕ್ಕಾಕ್ಸೋ ಹಾಗಿದ್ಯಾ ನೀನು. ಅದಕ್ಕೆ ವಲ್ಲಭ ಏನಾದರೂ ಆಹಾ, ಅವ್ರಿಗೆ ಅಷ್ಟೊಂದು ಸೀನಿಲ್ಲ. ಅವ್ರ ಫೋನೇ ಅವ್ರು ಎತ್ಕೊಳ್ಳಲ್ಲ. ಸೋಮೇರಿ ಸುಬ್ಬ ನನಗೆ ಫೋನ್ ಮಾಡಿ ಪ್ರೀತಿಯಿಂದ 1 ನಿಮಿಷ ಕೂಡ ಮಾತಾಡಿಲ್ಲ ಅವರು. ಅಂಥದ್ರಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಫೋನ್ ಮಾಡ್ತಾರಾ? ಮಾಮ್, ನನ್ನ ಲೇಜಿ ಫೆಲೋ ಅಂತಿದ್ದಾಳು ಮಾಮ್. ಅಂದ್ರೂ ಪರವಾಗಿಲ್ಲ ಕಣೋ, ವಿಷಯ ಏನು ಅಂತ ತಿಳ್ಕೊಳ್ಳೋಣ. ತಿಲೋತ್ತಮ ಮಾಮ್ ಏನಾದರೂ ಅವ್ರ ತಲೆ. ಅತ್ತೆ ಅನ್ನೋ ಗೌರವ 4 ಜನ ಇದ್ದಾಗ ಮಾತ್ರ ವಿಶಾಲ್. ನಿನ್ ಸಾಕ್ತಾಯಿ ಅನ್ನೋ ಮಮಕಾರ ನಿನ್ ಮನ್ಸಿನ ಮೂಲೆಯಲ್ಲಿ ಏನಾದ್ರೂ ಇದ್ರೆ ಹೀಗೆ ಹೇಳಿದಕ್ಕೆ ಬೇಜಾರಾಗ್ಬೇಡ. ಕೇಳಿಸ್ಕೊಂಡ್ರ ಮ್ಯಾಮ್ ಏನಂದ್ಲು ಅಂತ? ನೀನ್ ರಿಪೀಟ್ ಮಾಡಬೇಡ. ಮ್ಯಾಟ್ರ್ ತಿಳ್ಕೊಳ್ಳೋದು ಮುಖ್ಯ ಅಂತಿದ್ದೀರಾ, ಕರೆಕ್ಟ್ ಅಲ್ವಾ? ಸರಿ, ತಿಳ್ಕೊಳ್ಳಿ. ಇನ್ಯಾರಾಗಿರ್ಬೋದು? ಯಾರೇ ಇದ್ರೂ ಸರಿ, ಅವತ್ ನಾವು ಮಾತಾಡ್ಕೊಂಡಿದ್ ವಿಷಯನ ಕೇಳಿಸ್ಕೊಂಡ್ರೆ ಸುಮ್ಮನಿರಲ್ಲ. ಸೈಲೆಂಟ್ ಆಗಿದ್ದಾರೆ ಅಂದರೆ ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಿರ್ಬೇಕು ಅನ್ಸುತ್ತೆ. ಅದಕ್ಕೆ ಮೆಸೇಜ್ ಬಂದಿರೋ ಹಾಗಿದೆ ನೋಡಿ. ವಿಶಾಲ್ ಶಾಕ್ ಆದ್ಲಲ್ಲ? ಯಾಕೆ? ಏನೋ ನೋಡ್ತಿದ್ದಾಳೆ ಕಣೋ. ನಿಮ್ಮ ಫೋಟೋನೇ ಇರೋದು ಅವಳ ಮೊಬೈಲಲ್ಲಿ. ಸುಮ್ಮನೆ ಜೋಕ್ ಮಾಡಬೇಡ. ಒಂದ್ಸರ್ತಿ ನೋಡು. ಅವತ್ ನಾವು ಮಾತಾಡಿದ ವಿಷಯನ ಕೇಳಿಸ್ಕೊಂಡ್ರೆ ಸುಮ್ಮನಿರಲ್ಲ. ಈಗ ನಾವು ಮಾತಾಡ್ಕೊಡೋ ಎಲ್ಲದನ್ನು ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ ಅದಕ್ಕೆ. ಏಯ್, ಯಾರು ಅದು ವಿಡಿಯೋ ಮಾಡಿರೋದು? ಏಯ್, ಅದಕ್ಕೆ ಸ್ಟಾಪ್ ಇಟ್. ಹಾಗೆ ಕೂಗಾಡಿದ್ರೆ ಯಾಕೆ, ಏನಾಯ್ತು ಅಂತ ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಹೌದಲ್ವಾ? ಆದ್ರೆ ಈ ಮನೆಯವ್ರು ಯಾರೋ ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ ವಿಶಾಲ್.
ಅವ್ರು ಯಾರು ಅನ್ನೋದು ಕಂಡುಹಿಡಿಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅನ್ಸುತ್ತೆ. ಈ ನಂಬರ್ ಡೀಟೇಲ್ಸ್ ಕೂಡ ಕೂರ್ಗುಗ್ ಸೇರಿರೋರ್ ಹೆಸರಲ್ಲಿದೆ. ಅಲ್ಲಿ ಯಾರು ನಮಗ್ ಗೊತ್ತಿರೋರು ಇಲ್ವಲ್ಲ? ನೋಡೋಣ, ಎಲ್ರ ಮೇಲೂ ನಾವಿಬ್ರು ಒಂದ್ ಕಣ್ಣಿಟ್ಟಿರೋಣ. ಏಯ್ ಮಾಮ್, ನನ್ಗೇನು ಅರ್ಥ ಆಗ್ತಿಲ್ಲ ಮಾಮ್. ಏಯ್ ನಮಗ್ ಗೊತ್ತಿಲ್ಲದೆ ಇರೋ ವಿಷಯ ಅವರಿಬ್ಬರಿಗೆ ಗೊತ್ತಿದೆ. ಅವ್ರಿಗೆ ಗೊತ್ತು ಅನ್ನೋ ವಿಷಯ ನಮಗೂ ಗೊತ್ತು. ಹೇಳೋದನ್ನ ಕೇಳಿಸ್ಕೊ. ಆ ರಹಸ್ಯ ಏನು ಅಂತ ನಾವು ಕಂಡು ಹಿಡಿಬೇಕು. ಹಾಗೇನೆ ಅದು ಗೊತ್ತಿರೋರು ಮನೆಯಲ್ಲೇ ಒಬ್ರಿದ್ದಾರೆ. ಅವ್ರು ಯಾರು ಅಂತ ಇವ್ರಿಗೆ ಗೊತ್ತಿಲ್ಲ. ನಾವು ತಿಳ್ಕೋಬೇಕು. ಏನಂತೆ ಗೊತ್ತಾಗ್ತಿಲ್ಲ ರೀ. ಏನಾದ್ರೂ ಇದ್ರೆ ಹೇಳೋ ಸುಮ್ನಮ್ಮ. ಅರೆ ಮಾವ, ಹೇಗ್ ಹೇಳ್ತಾಳ ಅವಳು? ಟಬ್ಬಲ್ ಮುಳುಗ್ಸಿ ಸಾಯಿಸ್ಬೇಕು ಅನ್ಕೊಂಡಿದಾರ ಏನೋ. ಬಿಡಿ ಬಿಡಿ ಅವಳ. ನನ್ನ ಸಾಯಿಸ್ಬೇಕು ಅಂತಿದ್ದೀರಾ? ಸಾರಿ ನಮ್ಮ, ನಮ್ಗೆ ಆತರ ಐಡಿಯಾ ಬಂದಿಲ್ಲ. ನೀನೇ ಅಲ್ವೇನೆ ಟಬ್ಬಲ್ ಮುಖ ಇಟ್ಕೊಂಡು ಕ್ಲೀನ್ ಮಾಡ್ಕೋತೀನಿ ಅಂತ ಹೇಳಿದ್ದು? ನನ್ ಕಷ್ಟ ನಾನು ಅನ್ಭವಿಸ್ತೇನೆ ಚಿಕ್ಕಿ. ನಿಮ್ ಹತ್ರ ಬಂದ್ ನಾನು ಹೆಲ್ಪ್ ಕೇಳಿದ್ನಾ? ನಾನ್ ಬರ್ದೇ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ನಿನ್ ಹೆಣಕ್ಕೆ ಮುತ್ತೈದ ಮೇಕಪ್ ಮಾಡಿರೋರು. ಹೋಗ್ಲಿ ಬಿಡು ವಿಕ್ಕಿ, ಇವಾಗ ಹಾಗೆ ಹೇಳಿ ಸುಮ್ಮಿ ಕೋಪ ಬರೋ ಹಾಗೆ ಮಾಡ್ತೀಯೇನು? ಎಷ್ಟೇ ಟ್ರೈ ಮಾಡಿದ್ರು ಮುಖಕ್ಕೆ ಹಚ್ಚಿರೋ ಫೇಶಿಯಲ್ ಕ್ರೀಮ್ ಹೋಗ್ತಿಲ್ಲ ಚಿಕ್. ಕ್ರೀಮ್ ಹಚ್ಕೊಂಡೆ, ಎಣ್ಣೆನೂ ಹಚ್ಕೊಂಡೆ, ನೀರು ಹಾಕೊಂಡೆ. ಕಾಲ್ ಹಿಡಿದ್ಲಾ? ಇಲ್ಲ. ನಂದೀಶ ಮತ್ತೆ ಡಮ್ಮಕ್ಕನ ಹತ್ರ ನೀನ್ ಬೇಡ್ಕೊಂಡು ಕ್ಷಮಾಪಣೆ ಕೇಳೋವರೆಗೂ ನಿನ್ನ ಗುರುತು ಹಿಡಿಯೋದೇ ಕಷ್ಟ ಕಣೆ. ಸತ್ರು ಹೇಳಲ್ಲ. ಅದು ಸ್ವಲ್ಪದ್ರಲ್ಲ ಮಿಸ್ ಆಯ್ತು. ಇರೋ ವಿಕ್ರಾಂತ್, ಏ ಸುಮ್ಮಿ, ನಾನ್ ನಿನಗ್ ಹೊಡೆದ್ರು ನೀನ್ ಅದನ್ನ ಮನ್ಸಲ್ಲಿ ಇಟ್ಕೊಂಡಿಲ್ಲ ಅಂತಂದ್ರೆ ಕಾರಣ ಏನು? ನೀವು ನೈನಿ ಅದಕ್ಕೆ ಅಲ್ವಲ್ಲ, ಅದಕ್ಕೆ. ಒಡ ಹುಟ್ಟಿದ್ ನೈನಮ್ಮ ಬಂದ್ರೆ ಸಿಟ್ ಮಾಡ್ಕೋತೀಯ. ನನ್ನ ಹೆಂಡತಿ ಹತ್ರ ಸಹಾಯ ಕೇಳ್ತೀಯ. ಭೇದ ಭಾವ ಮಾಡ್ದೆ ಡೆಮ್ಮೋ ಹತ್ರ ಹೋಗಿ ಮನಸ್ ಬಿಚ್ಚಿ ಮಾತಾಡಮ್ಮ. ಚಿಚ್ಚಿ, ನಾನ್ ಅವ್ರ ಹತ್ರ ಕ್ಷಮೆ ಕೇಳೋದು ಅಂದ್ರೆ ಏನರ್ಥ? ಬೆಳಕ್ ಹರಿದ್ರೆ ಹಬ್ಬ. ನೀನ್ ತಂದಿರೋ ಸೀರೆಗಳು ಒಡವೆಗಳು ಎಲ್ಲ ವೇಸ್ಟ್. ಯಾಕೆ? ಯಾಕಂದ್ರೆ ಮನೆ ಮುಂದೆ ಕಟ್ಟೋ ದೃಷ್ಟಿ ಬೊಂಬೆಗೆ ಕಿತ್ತೋಗಿರೋ ಬಟ್ಟೆಗಳನ್ನ ಹಾಕ್ತಾರೆ ಹೊರತು ಹೊಸ ಸೀರೆಗಳನ್ನ ಒಡವೆನ ಹಾಕ್ತಾರೇನು? ನಾಳೆ ನಿನ್ನ ಅಲಂಕಾರ ಮಾಡ್ಕೊಂಡ್ರು ಏನು ಉಪಯೋಗ ಇಲ್ಲ ಅಂತ ಅವನು ಹೇಳ್ತಿರೋದು ಕಣೆ. ನಾನ್ ಚೆನ್ನಾಗಿದ್ದಾಗ್ಲೂ ಕೂಡ ಯಾವತ್ತೂ ನನ್ನ ರಂಬೆ ಉರ್ವಶಿ ಜೊತೆ ಕಂಪೇರ್ ಮಾಡ್ಲಿಲ್ಲ. ಅವ್ರೇನಾದ್ರೂ ಕೇಳಿಸ್ಕೊಂಡ್ರೆ ಇನ್ಮೇಲೆ ಯಾವತ್ತೂ ಭೂಲೋಕಕ್ಕೆ ಬರಲ್ಲ ಅವರು. ನಾಳೆ ಎಲ್ರೂ ಚೆನ್ನಾಗಿ ರೆಡಿ ಆಗ್ತಾರೆ. ಅಷ್ಟ್ರಲ್ಲಿ ನೀನ್ ಏನ್ ಮಾಡ್ತೀಯ ಅಂತ ನಾನು ಹೇಳ? ಹೇಳಿ. ಬಾಗ್ಲತ್ರ ಹೋಗು. ಹೋಗಿ ಹಂಗೆ ತಲೆ ಮೇಲೆ ನೋಡು. ನೋಡಿದ್ರೆ ಅಲ್ಲಿ ಒಂದ್ ಕುಂಬಳಕಾಯಿ ಇದೆ. ಅದನ್ನ ತೆಗೆದು ಬಿಸಾಕ್ಬಿಟ್ಟು ನೀನ್ ಅದ್ರ ಜಾಗ ಕುತ್ಕೊಂಡ್ಬಿಡು. ಕುಂಬಳಕಾಯಿ ಹಾಕ್ಬೇಕ್ರಂತ? ಅವ್ರ ವ್ಯಂಗ್ಯ ನಿಮ್ಗೆ ಅರ್ಥ ಆಗ್ಲಿಲ್ಲ ಚಿಕ್ಕಪ್ಪ. ಅದನ್ನ ತೆಗೆದು ನನ್ನಲ್ಲಿ ನಿಂತ್ಕೊಳಕ್ ಹೇಳ್ತಿದ್ದಾರೆ. ನಿನ್ ಮುಖ ಕಂಡ್ಕೊಂಡಿರೋದು ಬೆಳಿಗ್ಗೆ ಆದ್ರೂ ಹೀಗೆ ಇತ್ತು ಅನ್ಕೋ. ಎಲ್ರೂ ಇವನ್ ಹೇಳ್ದಾಗೆ ಹೇಳ್ತಾರೆ ಕಣೆ ಸುಮ್ಮಿ. ಅಂದೇರೋ ಹಾಗೆ ಏನ್ ಮಾಡ್ಬೇಕೋ ಅದನ್ನ ಮಾಡ್ತೀನಿ, ನೋಡ್ತಾ ಇರಿ. ಇನ್ನೇನ್ ವಿಷಯ ಬಲ್ಲವ? ಮಾವ, ನೀವು ಜಿಮ್ಗೆ ಹೋಗಲ್ವಾ ಮಾವ? ನಿಮ್ ಮತ್ತೆ ಇರ್ಬೇಕಾದ್ರೆ ನನ್ಗೆ ಯಾಕಪ್ಪ ಎಕ್ಸರ್ಸೈಸು? ಅಂದ್ರೆ ಅಂದ್ರೆ
ಅವಳು ನಿದ್ದೆಯಲ್ಲಿ ಕಾಲು ಹಾಕ್ತಾಳಲ್ಲ, ಅದನ್ನ ಪಕ್ಕಕ್ಕೆ ಇಡ್ಬೇಕಾದ್ರೆ ನಾನು ಎಲ್ಲ ಎನರ್ಜಿ ಖಾಲಿ ಆಗೋಗುತ್ತೆ. ಇನ್ನು ನನಗ್ಯಾಕಪ್ಪ ಜಿಮ್ಮು? ಮಾವ, ಸುಮನ ಬೆಳಗ್ಗೆ ಬೇಗನೆ ಎದ್ದು ಸೋಫಾ ಮೇಲೆ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾಳೆ? ಯೋಗ ಮಾಡ್ತಾ ಇದ್ದಾಳೆ ಅನ್ಕೊಂಡೇವಲ್ಲ ಬಾ. ಬನ್ನಿ. ನಡಿ. ಚೆನ್ನಾಗಿ. ಏನು ಏನಾಯ್ತು? ಅಕ್ಕ ಏನಾಯ್ತು? ಸುಮನ? ಸುಮನನೇನಾ? ಗುರ್ತಿಡಿಯೋದಕ್ಕೆ ನೀನೇ ಟೈಮ್ ತಗೊಂಡೆ ಅಂದ್ರೆ ಅತ್ತೆ ಮಾವ ಗಾಬರಿ ಆಗೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಮಾಮ್. ಯಾಕೆ ಹೀಗಾಯ್ತು? ಮಾತಾಡಿ ಸುಮನ. ಹೇಳಿದ್ರೆ ಮರ್ಯಾದೆ ಹೋಗತ್ತೆ ಅಂತ ಮೌನವಾಗಿದ್ದಾಳೆ. ಬೇಗ ಹೇಳು ಸುಮನ, ನಿನ್ನ ಹೀಗೆ ನೋಡೋದಕ್ಕೆ ತುಂಬಾ ಭಯ ಆಗ್ತದೆ ನಮ್ಗೆ. ನೆನ್ನೆ ಡಮ್ಮಕ್ಕ ಹೇಳಿದ್ರಲ್ಲ ವಲ್ಲಭ, ಚಿಕ್ಕ ಮಾತೆ ಕ್ಷಮಾಪಣೆ ಕೇಳಲೇ ಇಲ್ಲ. ಅದಕ್ಕೆ ಈ ತರ ಆಗತ್ತಾ? ಸುಮನ, ನೀನ್ ಹೇಳ್ದೆ ಹೋದ್ರೆ ನಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಏನಾಯ್ತು ಅಂತ ಹೇಳು. ಮುಖಕ್ಕೆ ಹಚ್ಕೊಂಡಿದ್ದ ಫೇಶಿಯಲ್ ಕ್ರೀಮ್ ತುಂಬಾ ಗಟ್ಟಿಯಾಗೋಯ್ತಕ್ಕ. ಎಷ್ಟು ತರ ಟ್ರೈ ಮಾಡಿದ್ರು ಅದನ್ನ ತೆಗಿಯಕ್ಕಾಗ್ಲಿಲ್ಲ. ನನ್ನ ಉಗ್ರಿಂದ ಅದನ್ನ ಕಿತ್ತು ಬಿಸಾಕ್ದೆ. ಅದೇ ನಾನು ಅನ್ಕೊಂಡಿದ್ದೇನಮ್ಮ. ಒಳ್ಳೆ ಸಿಪ್ಪೆ ತೆಗ್ದಂಗೆ ತೆಗ್ದಿದ್ಯಾ. ಹಾಗೆ ಮಾಡಿದ್ರೆ ಇನ್ಫೆಕ್ಷನ್ ಆಗುತ್ತೆ. ಈ ಐಡಿಯಾ ಕೊಟ್ಟವ್ರು ಯಾರು? ಯಾರೂ ಇಲ್ಲ, ನಾನೇ ಮಾಡ್ಕೊಂಡೆ ಬಾವಾ. ಅವಳ ಕರ್ಮಕ್ಕೆ ಯಾರೂ ಹೊಣೆ ಅಲ್ಲ ಬ್ರೋ. ನನ್ನ ಪುಣ್ಯ ಕರ್ಗ್ ಹೋಗುತ್ತೆ ಅಂತ ಮುಖಕ್ಕೆ ಬೆಂಕಿ ಇಟ್ಕೊಳ್ಳಿಲ್ಲ ಇವಳು. ಕರ್ಗೋದಲ್ಲ, ಸುಟ್ಟು ಹೋಗಿರೋದು. ಆ ಥರ ಏನಾದ್ರೂ ಮಾಡಿದ್ರೆ ಈಗ್ಲೇ ವೇಷ ಹಾಕ್ದಂಗಿದೆ. ಬೆಳಗ್ಗೆನೆ ನಿನ್ನನ್ನು ಹೀಗೆ ನೋಡ್ಬೇಕು ಅಂದ್ರೆ ಏನೋ ಒಂಥರ ಆಗ್ತಿದೆ ಸುಮನ. ಉಲುಚಿ ಪುಟ್ಟಿ ಕೂಡ ನನ್ನ ಹತ್ರ ಬರ್ತಾ ಇಲ್ಲ ಅತ್ತೆ. ಎತ್ಕೊಂಡ್ರೆ ಅಳ್ತಾಳೆ. ಗುರ್ತ್ ಹಿಡಿದ್ರೆ ಅಲ್ವಾ ರಾತ್ರಿ ಹೇಗೋ ಮ್ಯಾನೇಜ್ ಮಾಡ್ಬೋದು, ಆದ್ರೆ ಈ ಕಷ್ಟ. ಅದೆಲ್ಲ ಹಾಗಿರ್ಲಿ, ಹಾಸ್ಪಿಟಲ್ಗೆ ಹೋಗೋಣ ಬಾ ಸುಮನ. ಪ್ರಯೋಜನ ಇಲ್ಲ ಮಾತೆ. ಏಯ್, ಖರ್ಚಾದ್ರೆ ನಷ್ಟ ಆಗುತ್ತೆ ಅಂತ ಗೊತ್ಬಿಡಯ್ಯ. ಹೋದ್ರೂ ಪ್ರಯೋಜನ ಇಲ್ಲ ಅಂತ ಹೇಳ್ತಿದ್ದಾನೆ ನಂದೀಶ. ಫೇಮಸ್ ಡರ್ಮಟಾಲಜಿಸ್ಟ್ ಯೋಗಾನಂದ ಅವರು ಇದ್ದಾರೆ, ಅವ್ರನ್ನ ಭೇಟಿ ಮಾಡೋಣ. ಸರ್ಜರಿ ಮಾಡಿಸ್ಬೋದು. ಆಗ ಸುಮನ ಅವಳನ್ನವಳೆ ಗುರ್ತು ಹಿಡಿದೇ ಇರೋ ಆಗ ಬದಲಾಗ್ಬಿಟ್ರೆ? ಆ ಕೆಲಸನಾದರೂ ಬೇಗ ಮಾಡು ಬ್ರೋ. ನನ್ನ ಹೆಂಡತಿ ಎಲ್ಲೋ ಹೋಗಿದ್ದಾಳೆ ಅಂತ ಅನ್ಕೋತೀನಿ. ಜೋಕ್ ಮಾಡ್ಬೇಡ, ಬಾರೆ ಸುಮ್ಮಿ. ಇಲ್ಲ ಚಿಕ್ಕಿ, ನಾನ್ ಬರಲ್ಲ. ನನ್ ಗಂಡನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಯಾವಾಗ ನನ್ನ ಬಿಟ್ಟಾಕಣ ಅಂತ ಕಾಯ್ತಾ ಇರ್ತಾರವ್ರು.
ನಾನು ಇಲ್ದಿರೋ ಸರ್ಜರಿ ಮಾಡಿಸ್ಕೊಂಡು ನನ್ನ ಸ್ಥಾನನ ಕಳ್ಕೊಳಕ್ ನಂಗಿಷ್ಟ ಇಲ್ಲ. ಅಲ್ಲಿವರೆಗೂ ಯಾಕೆ ಸುಮ್ಮನ? ಇವ್ರಿಬ್ರನ್ನು ಕ್ಷಮೆ ಕೇಳ್ಬಿಟ್ರೆ ಎಲ್ಲ ಸರಿ ಹೋಗುತ್ತಲ್ಲ. ಸಾರಿ ಹೇಳಿದ್ರೆ ನನ್ ಮುಖ ಸರಿ ಹೋಗತ್ತಾ? ಹಚ್ಕೊಂಡಿದ್ ಕ್ರೀಮಿಂದ ಏನೋ ಪ್ರಾಬ್ಲಮ್ ಆಗಿ ಹೀಗಾದ್ರೆ ಅದಕ್ಕೆ ನಾನು ಲೆಕ್ಕಕ್ಕಿಟ್ಟಿಲ್ದಿರೋರ್ ಕೈ ಕಾಲಿಗೆ ಬೀಳ್ಬೇಕಾ? ಏ ಚಿಕ್ಕ ಮಾತೆ, ನಾವು ಅಮ್ಮನವರ ಸೇವಕರು, ಉಪಾಸಕರು. ನೀವು ನಮ್ಮನ್ನ ದೇವರ ಗುಲಾಮರು ಅಂತ ಹೇಳಿದ್ರು ನಾವೇನು ಅನ್ಕೊಳಲ್ಲ. ನಿನ್ಗೆ ಅಹಂ ಅಡ್ಡ ಬಂದ್ರೆ ಇನ್ ಸ್ವಲ್ಪ ಹೊತ್ತಲ್ಲೇ ಅಮ್ಮ ಬರ್ತಾಳೆ. ಅವ್ರ ಪಾದಕ್ಕೆ ಬಿದ್ದು ಕ್ಷಮಿಸು ಅಂತ ಕೇಳು. ಯಾರು? ಆ ವಿಶಾಲಾಕ್ಷಿನ? ಓಹೋ, ನೀವೆಲ್ರೂ ಸೇರಿ ಆ ಮಾಯಾವಿ ಹುಡುಗಿನ ದೊಡ್ಡ ಮಹಿಮೆ ಇರೋಳು ಅಂತ ಪ್ರೂವ್ ಮಾಡೋದಿಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅತ್ತೆ, ಮಕ್ಳಾದ್ರೂ ಬುದ್ಧಿ ಬರ್ದಿರೋ ನನ್ನ ತಂಗಿ ಈಗ ಅವಳು ಹುಡುಗಿ ಕಾಲಿಗೆ ಬಿದ್ರೆ ತಪ್ಪೇನಿಲ್ಲ. ಅವಳು ಬರ್ತಾಳೆ ಅಂತ ನಿಮ್ಗೆ ಗೊತ್ತು? ಫೋನ್ ಮಾಡಿರ್ತಾರೆ ಕಣೋ. ಇವರೆಲ್ಲ ಒಂದೇ ಗ್ಯಾಂಗು. ಶಿವಭಕ್ತರು ಅಂತ ಹೇಳ್ಕೊಂಡು ಇದ್ದದನ್ನೆಲ್ಲ ದೋಚ್ಕೊಂಡು ಹೋಗ್ತಾರೆ. ಮಾತೆ, ಹಾಗೆ ಕೇವಲವಾಗಿ ಮಾತಾಡಬೇಡಿ. ಇಲ್ಲ ಅಂದ್ರೆ ಇನ್ನೇನು? ನಿಮ್ ಹತ್ರ ಯಾವುದೇ ಮೊಬೈಲ್ ಇಲ್ಲ ಅಂತ ಅನ್ಸುತ್ತೆ. ಆದ್ರೂ ದೊಡ್ಡ ನೆಟ್ವರ್ಕ್ ಅನ್ನೇ ಮೇಂಟೈನ್ ಮಾಡ್ತಾ ಇರೋ ತರ ಕಾಣಿಸ್ತಾ ಇದೆ. ಡಮ್ಮೋ ಡಮ್ಮ. ಅಮ್ಮ ಬರ್ತಾಳೆ ಅಂದ ತಕ್ಷಣ ಈ ಅಮ್ಮ ನಮ್ಮನ್ನ ದುರ್ಗೊಟ್ಕೊಂಡು ನೋಡ್ತಿದ್ದಾಳೆ. ನೋಡ್ದೆ, ಇನ್ನೇನ್ ಮಾಡ್ಬೇಕು? ಹಬ್ಬ ಬಂತಲ್ವಾ, ಈಗ ನಮ್ಮ ಅಕ್ಕ ಬಾವನ ನಂಬಿಸಿ ಮನೇಲಿರೋದ್ನೆಲ್ಲ ನಿಮ್ ಬ್ಯಾಗಲ್ಲಿ ತುಂಬಿಸ್ಕೊಂಡು ಹೋಗಕ್ಕೆ ಈ ನಾಟಕ ಮಾಡ್ತಿದ್ದೀರಾ. ಸುಮನಾ, ವಿಶಾಲಾಕ್ಷಿನ ನಮ್ಮ ಮಗಳ ತರ ನೋಡ್ಕೊಂಡಿದೀವಿ. ಯಾವತ್ತೂ ಕೂಡ ತಗೋ ಅಂತ ಪ್ರೀತಿಯಿಂದ ಒಂದು 10 ರೂಪಾಯಿನೂ ಕೊಟ್ಟಿಲ್ಲ. ಬಟ್ಟೆ ಕೊಟ್ಟು ಪೋಷಿಸಿದವರು ಟೈಮ್ ಬಂದಾಗ ಆಸ್ತಿ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಹೇಯ್, ನಿನಗೆ ಫ್ರೀಯಾಗಿ 10 ಕೋಟಿ ಕೊಟ್ಟ ಹಾಗೆ ವಿಶಾಲಾಕ್ಷಿಗೂ ಇವ್ರು ಕೊಡ್ತಾರೆ ಅಂತ ಅನ್ಕೊಂಡಿದ್ಯಾ? ನನಗ್ ಭಿಕ್ಷೆ ಹಾಕಿದ್ದಾರೆ ಅಂತ ಯಾಕಂತೀರಾ? ನಾನೇನಾದ್ರೂ ಕೇಳಿದ್ನಾ? ನೀನ್ ಕೇಳಿದ್ರು ಕೊಡ್ಬೇಡ ಅಂದಿದ್ದೆ, ಆದ್ರೆ ಯಜಮಾನ್ರು ಕೇಳಲಿಲ್ಲ. ಪರವಾಗಿಲ್ಲ ಬಿಡು ನಾಯಿನಿ, ಮಗು ಹುಟ್ಟಿದೆ, ಅವಳು ಸಂತೋಷವಾಗಿರ್ತಾಳೆ ಅಂತ ಕೊಟ್ಟೆ. ಶೋಕಿ ಮಾಡೋದಕ್ಕೆ ಅಂತ ನೋಡಿದ್ಲಿ ಇವಳು, ಅದಕ್ಕೆ ಹಿಂಗಾಗಿದೆ ಇವಳು ಮುಖ. ವಿಶಾಲಾಕ್ಷಿ ಬಂದ್ರೆ ಏನಾದ್ರೂ ಮ್ಯಾನೇಜ್ ಮಾಡ್ತಾಳ ಅಂತ ನೋಡೋಣ ಇರಪ್ಪ. ದುಡ್ಗೋಸ್ಕರ ಇವ್ರು ಕರೆಸ್ತಾರೆ ಮಾವ. ತಪ್ಪು ವಲ್ಲಭ. ಹಾಗೆ ನೋಡಿದ್ರೆ ಚಿಕ್ಕ ಮಾತೆಯವರ ತಾಯಿ ಕೂಡ ಬರ್ತಾರೆ ಅನ್ನೋದು ನಿನಗ್ ಗೊತ್ತಿದ್ಯಾ? ಅವಳು ಯಾಕೆ ಬರ್ತಾಳೆ? ಅದು ಹೇಗ್ ಬರ್ತಾಳೆ? ಅವ್ರು ಬರ್ತಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬರ್ದೇ ಇರ್ಬೇಕು, ಆಗ ನೋಡ್ಕೋತೀನಿ ನಿಮ್ಮನ್ನೆಲ್ಲ. ಬಂದ್ರೆ ಆಗ ನೀವೇ ಒಪ್ಕೋತೀರಾ ಎಲ್ರಿಗಿಂತ ಅಮ್ಮನೇ ದೊಡ್ಡೋಳು ಅಂತ. ನಿನ್ ಮುಖದ ಕಲೆ ಹೋಗಿ ಮೊದ್ಲಿನ ಥರ ಆಗ್ಬೇಕು ಅಂದ್ರೆ ಅಮ್ಮ ಬರ್ಬೇಕು ಅಂತಂದ್ರಲ್ಲ, ನೋಡೋಣ. ಹಬ್ಬ ಬರ್ಲಿ ಅಂತ ಕಾಯ್ತಾ ಇರ್ತೀವಿ, ಆದ್ರೆ
ಬಂದ್ಮೇಲೆ ಹೆಣ್ಮಕ್ಳು ಎಲ್ಲ ಕೆಲಸ ಮಾಡ್ಕೊಂಡು ಕಷ್ಟ ಪಡ್ಬೇಕಾಗತ್ತೆ. ಏನಾಯ್ತಕ್ಕ? ಏನಾಯ್ತು ಅಂತ ಗೊತ್ತಿಲ್ಲ. ಗಂಡ್ ಮಕ್ಳು ಇಷ್ಟು ಜನ ಇದ್ದಾರೆ. ಮಾವಿನ ಸೊಪ್ಪು ಕಟ್ಟೋದೋ ಬಾಳೆ ಎಲೆ ಕಟ್ಟೋದೋ ಏನೋ ಒಂದು ಮಾಡ್ಬೇಕಲ್ವಾ? ನನ್ನ ಹೆಂಡತಿ ಏನೋ ಎಲೆ ಬಗ್ಗೆ ಹೇಳ್ತಾ ಇದ್ದಾಳೆ ಮಾಮ್. ವಿಳೆದೆಲೆ ಕಣ್ರಿ, ಕೊಡ್ತೀರಾ? ಹಬ್ಬದ ದಿನ ಏನೇ ಇದೆಲ್ಲ ಮಾತು? ಹಾಗಾದ್ರೆ ನಾಳೆ ಪಂಚಾಯತಿನ ಕರೆಸಿ ನೀವು ಅವ್ರವ್ರ ಎಲೆನ ಅವ್ರವ್ರಿಗೆ ಕೊಡಿಸ್ಬಿಡಿ.